ನಮಸ್ಕಾರ. ಇದು ಹೊಸದಾದ ಒಂದು ಯೂಟ್ಯೂಬ್ ಚಾನಲ್ಲು. ಇದು ಕನ್ನಡ ಅಡ್ಡ ಅಂತ ನೋಡಿ. ಇವಾಗಿನ ಕಾಲದಲ್ಲಿ ಕೆಲವರು 2,000 ದುಡಿತಾ ಇದ್ದಾರೆ, ಕೆಲವರು 3,000 ದುಡಿತಾ ಇದ್ದಾರೆ, ಕೆಲವರು 500 ದುಡಿಯೋರು ಇದ್ದಾರೆ. ಆದರೆ ತಿಳಿಯಬೇಕಾದ ಮೇನ್ ಏನಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರುವಷ್ಟು ದುಡ್ಡು ಬೇರೆ ಯಾವುದೇ ಪ್ಲ್ಯಾಟ್ಫಾರ್ಮ್ನಲ್ಲೂ ಇಲ್ಲ. ಇದು ಸರಿಯಾಗಿ ತಿಳ್ಕೊಂಡು ಇದ್ರ ಹಿಂದೆ ಕರೆಕ್ಟಾಗಿ ನಾವು ಕೆಲಸ ಮಾಡಿಬಿಟ್ರೆ, ಏನು ಇವತ್ತು ನೀವು ಕಷ್ಟಪಟ್ಟು ದುಡ್ಡು ದುಡಿತಿದೆಯೋ ಅದನ್ನು ಮನೆಯಲ್ಲೇ ಕೂತಿ ದುಡಿಬೋದು. ಯಾಕಂದರೆ ಇವಾಗ ನೋಡಿ, ನಾನು ಯೂಟ್ಯೂಬ್ ಚಾನಲ್ ಇದೆ, ಫಸ್ಟ್ ಟೈಮ್ ಓಪನ್ ಮಾಡಿರೋದು. ನಂದು ಒಂದು ಫೇಸ್ಬುಕ್ ಇದೆ. ಫೇಸ್ಬುಕ್ಕಲ್ಲಿ ಇದು ಕನ್ನಡ ಅಡ್ಡ ಅಂತ ಹೇಳ್ಬಿಟ್ಟು ಐತೆ. ಅದಕ್ಕೆ ಹೋಗಿ ಬೇಕಾದರೆ ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ಕಮ್ಮಿ ಅಂದ್ರೂ ತಿಂಗಳಿಗೆ 40,000 ರಿಂದ 50,000 ತನಕ ನಾನು ದುಡಿತಾ ಇದ್ದೀನಿ. ಅಂದರೆ ಅದ್ರ ಹಿಂದೆ ಅಷ್ಟು ಪರಿಶ್ರಮ ಪಡಬೇಕು. ಅದನ್ನು ಹೇಗೆ ಪಡಿಬೇಕು, ಅದ್ರ ಹಿಂದೆ ಯಾವ ಥರ ಕೆಲಸ ಮಾಡಬೇಕು, ಯಾವ ಥರ ನಾವು ವೀಡಿಯೋಸ್ಗಳು ಅಪ್ಲೋಡ್ ಮಾಡಬೇಕು, ಯಾವ ಥರ ರೀಲ್ಸ್ ಅಪ್ಲೋಡ್ ಮಾಡಬೇಕು. ಇದೇ ಥರ ನಂದು ಇನ್ಸ್ಟಾಗ್ರಾಮಲ್ಲೂ ಪ್ರೊಫೈಲ್ ಇದೆ. ಅದರಲ್ಲೂ ಇವಾಗ 70,000 ಫಾಲೋವರ್ಸ್ ಆಗಿದ್ದಾರೆ. ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿಗಳು ಕೊಡಬೇಕು. ನಿಮಗೆ ದಯವಿಟ್ಟು ಇಷ್ಟ ಆದರೆ ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾಳೆಯಿಂದ ನಾನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ಹಾಕ್ತೀನಿ. ಯಾವ ಥರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದ, ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ವೈಯಕ್ತಿಕವಾದ ಒಂದು ಅವನಲ್ಲಿ ಟ್ಯಾಲೆಂಟ್ ಇರುತ್ತೆ. ಸ್ವಲ್ಪ ಜನದ್ದು ಒಂದೊಂದು ಥರ ಒಬ್ಬೊಬ್ರದ್ದು ಟ್ಯಾಲೆಂಟು. ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಿದೆ ಅಂದರೆ, ಇವಾಗ ಯಾರೋ ಮಾಡಿದ್ದು ವೀಡಿಯೋಗಳು, ಯಾರೋ ಮಾಡಿದ್ದು ರೀಲ್ಸ್ಗಳನ್ನು ಕಾಪಿ ಪೇಸ್ಟ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ ಜನ. ಸ್ವಲ್ಪ ಜನಕ್ಕೆ ಮುಖ ತೋರ್ಸೋಕ್ಕೆ ನಾಚಿಕೆ, ಸ್ವಲ್ಪ ಜನಕ್ಕೆ ವಾಯ್ಸ್ ಮಾತಾಡೋಕ್ಕೆ ನಾಚಿಕೆ. ಆದರೆ ಅಂಥವ್ರು ಏನು ಮಾಡ್ತಾರಂದರೆ, ವೀಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಕಾಪಿ ಪೇಸ್ಟ್ ಮಾಡಿ ಅದ್ರ ಮುಖಾಂತರನೂ ದುಡ್ಡು ದುಡಿತಾ ಇದ್ದಾರೆ. ಇದೆಲ್ಲ ನಾನು ಪ್ರೊಸೆಸ್ನ ನಿಮಗೆ ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ, ಯಾವ ಥರ ಮಾಡಬೇಕು ಏನು ಅಂತ. ಇದು ಫಸ್ಟ್ ಟೈಮ್ ನಾನು ಈ ಯೂಟ್ಯೂಬ್ ಚಾನಲ್ನ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.